ತವಗರಿ ಮಂದವ ಇಬ್ರು ಅದೇ ಮರೆಯ ನಾ ಚತುರ್ವೇದಿ. ನಾನು ಚತುರ್ವೇದಿ. ನಾ ಚತುರ್ವೇದಿ. ಆಯ್ತು ಮರೆಯ ಇಬ್ರು ಅದೇ. ಹೌದೌದು. ಹೌದೌದು. ನಾರಾಯಣ ದೇವರು. ನಾರಾಯಣ. ಹೌದು. ಇಲ್ಲಿ ಕಿತ್ತೂರು ನಾರಾಯಣ. ಚಿತ್ತೂರು ನಾರಾಯಣ ಅಲ್ಲ, ಒಣಸಿ ನಾರಾಯಣ ಅಲ್ಲ. ಆಕಾಶದಲ್ಲಿ ನೋಡು, ಲಕ್ಷ್ಮೀ ಸಮೇತರಾಗಿ ಸಾಕ್ಷಾತ್ ನಾರಾಯಣ ದೇವರೇ ಗರುಡರ ವಾಹನಾಗಿ ಬರ್ತಾ ಇದ್ದಾರೆ. ಎಲ್ಲ ನೋಡ ಮೊನ್ನೆ ಬಾ ಅಂತ ಹೇಳಿದೆ, ಹಾಲ್ ಪ್ರಮಾಣ ಎಲ್ಲ ಮಾಡಿಟ್ಟು ಬರ್ಲೇ ಇಲ್ಲ. ಇವತ್ತು ಬಂದಿಲ್ಲ. ಒಂದು ನೋಡು, ನಾರಾಯಣ ದೇವರು ನಂಗೆ ತೋರ್ತಾ ಇದ್ದಾರೆ. ಎಲ್ಲಿ ಯಾರ? ಸೂರ್ಯ ನೋಡ, ನಾರಾಯಣ ದೇವರು ಅಲ್ಲಿ ನೋಡ ಆಕಾಶದಲ್ಲಿ. ಕಾಣುವುದೇ ಇಲ್ಲ. ಕಾಣುವುದೇ ಇಲ್ಲ. ನಿಂಗೆ ಹೇಗೆ ಕಾಣುವುದು? ಆ ನಾರಾಯಣ ಯಾವತ್ತು ಪುಣ್ಯಾತ್ಮರ ಕಣ್ಣಿಗೆ ಮಾತ್ರ ಕಾಣುವುದು ಬಿಟ್ರೆ ಪಾಪಿಗಳ ಕಣ್ಣಿಗಲ್ವೋ. ಓಹೋ ಯಮಧರ್ಮರಾಯರು ಮತ್ತೆ ಯಾ ಕಡೆ ಹೊರಟ್ರಿ? ಈ ಕಡೆ ಒಂದು ಬರಬೇಡಿ, ಆದಷ್ಟು ಆ ಕಡೆನೇ ಹೋಗಿ. ಆದ್ರೂ ಬಾಣ ಒಳ್ಳೆ ಉಂಟು ಮಾರ ಯಮಂದು. ಹೇಗುಂಟು? ಒಳ್ಳೆ ದಷ್ಟ ಪುಷ್ಟವಾದ ಒಳ್ಳೆ ಕಂಬಳದ ಕೋಣದಾಗುಂಟು. ಅದ್ರ ಮೇಲೆ ಯಮ ನಂಗೂ ತೋರ್ತಾ ಇದ್ದ ಯಮ. ಎಲ್ಲ ನೋಡು ಯಮ. ಎಲ್ಲ ಅಲ್ಲ ನೋಡ, ಸರಿ ನೋಡ. ಎಲ್ಲ ಅಲ್ಲಿ ಯಮ ಕೋಣದ ಮೇಲೆ ಪಾಶ ಹಿಡ್ಕೊಂಡು ಬರ್ತಾ ಇದ್ದ, ನಂಗೆ ತೋರ್ತಾ ಇದ್ನ. ಎಲ್ಲ ಅಲ್ಲಿ ನೋಡ. ನಿಂಗೆ ತೋರ್ಲಿಲ್ವಾ? ಇಲ್ಲಪ್ಪ, ನಂಗೆ ಕಾಣುದಿಲ್ಲ. ಕಾಣಲಿಲ್ಲ. ಯಮಧರ್ಮರಾಯ ಏನಿದ್ರು ಪಾಪಿಗಳಿಗೆ ಕಾಣುದು ಬಿಟ್ರೆ ಪುಣ್ಯಾತ್ಮರಿಗೆ ಕಾಣುವುದಿಲ್ಲ. ಹೇಳ್ತೇನೆ ಮತ್ತೆ. ಹೌದಣ್ಣ, ನೋಡು, ಹಂಪಿಂದ ಹೊರಟವರು ನಾವು. ಹೌದೌದು. ಅಲ್ಲಿಂದ ಹೊರಟು ನಾವು ಯಲ್ಲಾಪುರವನ್ನು ಸುತ್ತಿ ಇದು ಬಂದದ್ದು ಬಿಜಾಪುರ. ಬಿಜಾಪುರ 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 ಯಾವ್ದೊಂದು ಪುರ ಮನೆ ಅಷ್ಟೇ. ಹೌದು, ಅದು ವಿಶೇಷ, ಅದು ಇದು ಉಂಟು ನೋಡ್ತಾ ಬಂದಿದ್ದೇವೆ. ಪುಣ್ಯಾತ್ಮ, ರಾತ್ರಿ ಆಗುತ್ತಲ್ಲ. ಹೌದು. ಕೆಲಸ ಮಾಡುವ, ಇವತ್ತು ಉಳ್ಕೊಂಡು ಹೋಗುವ. ಬೇಡವಾ? ಇಲ್ಲಿ ಇನ್ನೂ ವಿಶೇಷತೆಗಳೆಲ್ಲ ಉಂಟು. ರಾತ್ರಿ ಸಮಯದಲ್ಲೇ ಎಲ್ಲ ಒಂದು ಸುತ್ತ ಹಾಕೊಂಡು ನಾಳೆ ಬೆಳಿಗ್ಗೆ ಎತ್ಕೊಂಡು ಹೋಗುವ. ಬೇಡ, ಉಳ್ಕೊಂಡು ಹೋಗುವ. ಬೇಡ ಬೇಡ, ರಾತ್ರಿ ನೋಡ್ಕೊಂಡು ಹೋಗುವ. ಉಳ್ಕೊಂಡು ಹೋಗುವ. ನೋಡ್ಕೊಂಡು ಹೋಗುವ. ಆಯ್ತು, ಹಾಗಾದ್ರೆ ಹೋಗುವ. ಅಲ್ಲೆಲ್ಲ ಸೊಳ್ಳೆ ಕಾಟ. ಆ ಬದಿ ಸೊಳ್ಳೆ ಕಾಟ, ಆಗ ಸೊಳ್ಳೆ ಹೊಡೆಯುದು. ಈ ಬದಿಗೆ ಅಂತ ಕಾಟ ಉಂಟಲ್ಲ, ರಾಜು ರಾಜು ಅಂತ. ಈ ಬದಿಗೂ ಮತ್ತೆಂತ ಕಾಟ ಉಂಟು. ಎಂತ ಕಾಟ? ಸಿಗನೆ ಕಾಟುವೇನು? ಸಿಗನೆ ಕಾಟು ಸುಳ್ಳಲ್ಲ. ಇವು ಯಾರು? ಇವಲ್ಲ. ಇವಳು ಯಾರು ಅಂತ ಕೇಳಿಲ್ಲ. ಇವ ಅವನಿಗೆ ಎಲ್ಲೋ ಹೆಣ್ವೇಷ ಮಾಡಿ ಹುಚ್ಚು. ಹಾಗಾಗಿ ಎಲ್ಲೋ ಬೇಲಿ ಮೇಲೆ ಮಾಡಿಸಿದ್ದೆಲ್ಲ ಹಾಕೊಂಡು ಬಂದಿದ್ದಾರೆ. ಅದು ಹುಡುಗಿ, ಅದು ಹೆಣ್ಣದು. ಹೆಣ್ಣದು ಸರಿ ಕೊಂಡ್ಬಿಟ್ಟು ನೋಡು. ಹುಡುಗಮ್ಮ ಅದು ಹುಡುಗಿ. ಗಂಡು. ಅದು ಹೆಣ್ಣು. ಗಂಡು. ಹೆಣ್ಣು. ಒಂದ್ ವೇಳೆ ಗಂಡು ಅಂತಾದ್ರೆ ನಮ್ಮಿಬ್ಬರಿಗೂ ಪಂಥ. ಒಂದು ವೇಳೆ ನೀ ಹೇಳಿದ ಹಾಗೆ ಅದು ಗಂಡೇ ಹೌದು ಅಂತಾದ್ರೆ ನನ್ನ ಕಾಲಡಿ ನಿಲ್ಸಿ, ನನ್ನ ಕಾಲು ತೆಗೆದು ನಿನ್ನ ಮಂಡ್ಯ ಮೇಲೆ ಇಡ್ತೀನಿ. ಬೇಡ, ಚಂಡಿ ಮೇಲೆ ಅದಲ್ಲ. ಒಂದು ವೇಳೆ ಅದು ಗಂಡು ಹೌದು ಅಂತಾದ್ರೆ ನಿನ್ ಕಾಲಡಿ ನಾನು ಉಳ್ಕ ಬರ್ತೆ. ಅದು ನಾ ಹೇಳಿದ ಹಾಗೆ ಎಲ್ಲಾದ್ರೂ ಅದು ಹೆಣ್ಣು ಹೌದು ಅಂತಾದಲ್ಲಿ ನನ್ನ ಕಾಲಡಿಂದ ನೀನು ಉಳ್ಕೊಂಡು ಬರ್ಬೇಕು. ಇದು ಪಂಥ ಪಂಥವೇ. ಹೌದಾ? ಕೇಳಬಿಡುವ.
ಬಂತ ಬಂತ್ರೆ ಮಾತಾಡ್ಕೋ. ಹೌದಾ? ಕೇಳಿ ಬಿಡುವ. ಕೇಳಿ ಬಿಡು. ನೀನು ಗಂಡ ಗಂಡು ನಾನು ಗಂಡು. ಬರೇ ಬರೇ ಗಂಡ ಅಂತ ಹೇಳಿ ಬರ ಬರೇ ಬರ ಬರ ತಡಿಯ, ನಾನು ಕೇಳ್ತಾ. ನೀ ಹೆಣ್ಣಲ್ವಾ? ನಾನು ಹೆಣ್ಣು. ಬರ, ಏ ಬರ, ಬರ, ಬರ. ಅದು ಹೆಣ್ಣಂತೆ, ಬರ, ಬರ, ಬಂತುವೆ, ಬರ. ತಡಿಯ. ನೀನು ಗಂಡು ಗಂಡು. ಗಂಡಂತೆ. ನೀನು ಹೆಣ್ಣಲ್ವಾ? ಹೋಮ್ವರ್ಕ್ ಮಾಡ್ತೇನೆ ನೀನು. ಅದು ಬಂದ್ಬಿಡ್ತದೆ ಒಮ್ಮೊಮ್ಮೆ. ಹೌದೌದು. ನೀ ಹೆಣ್ಣಲ್ವಾ? ಆ, ನೀ ಹೆಣ್ಣಲ್ವಾ? ನಾನು ಹೆಣ್ಣು. ಹೆಣ್ಣು ಹೌದು ಗಂಡು ಹೌದು. ಹೆಣ್ಣು ಅಲ್ಲ ಗಂಡು ಅಲ್ಲ, ಏ, ಹೆಣ್ಣು ಅಲ್ಲ. ಇದು ಇದು ಹೀಗೇನಾ? ಅಲ್ಲ ಇದ್ರ ಅಪ್ಪನೂ ಹೀಗೆ ಏನಾಗಿದ್ರೆ ನಿನ್ನ ಅಪ್ಪನೂ ಹೀಗೆಯಾ? ಆ, ಅದ್ರ ಹತ್ರ ಕೇಳ್ತು. ಮತ್ತೆ ಅದ್ರ ಅಪ್ಪ ಅಮ್ಮ ಹೀಗಾದ್ರೆ ಅದು ಇರ್ತದ ಮನೆಗೆ. ಹೌದು, ವಿಷಯ ಹೌದು. ಹೆಣ್ಣು ಕೇಳಿದ್ರೆ ಹೆಣ್ಣು ಅಂತದೆ, ಗಂಡು ಕೇಳಿದ್ರೆ ಗಂಡು ಅಂತದೆ. ನೀ ಹೇಳಿದಲ್ಲ ವಿಶೇಷ ಬೆಳೆ, ಹೊಸ ಬೆಳೆ. ಒಂದ್ ಕೆಲಸ ಮಾಡ, ಈ ಬೆಳೆ ತಕೊಂಡು ಹೋಗಿ ನಿಮ್ಮನೆ ಹಿತ್ಲಲ್ಲಿ ಹಾಕ, ಒಳ್ಳೆ ಫಸಲು ಬರ್ತದೆ. ನಡುಗೋಗಿತ್ತು ನಮ್ಮನೆ ಹಿತ್ಲಲ್ಲಿ. ಕಡೆ ನೀವೆಲ್ಲೇ ಬಿಡಾರ ಮಾಡ್ರು ಮಾಡಿ. ನೀನ್ ಹತ್ರ ಈಗ ಎಲ್ಲರೂ ಈಗ ಆ, ನಮ್ ಕಡೆ ತುಂಬಾ ಜನ ಹೇಗಿದ್ದಾರೆ. ಎಲ್ಲರೂ ಹೀಗಾರೆ, ತುಂಬಾ ಜನ ಹೀಗಿದ್ದಾರೆ. ಹೌದಾ? ಸೊ ಯಾರು ನೀವು? ನನ್ನ ಹೆಸರು ಬಂದಳು ಆಗುವುದು ದಾವಿಸಿ ಬಂದಳು ಮೌನ ಮಕ್ಕಳಿ ಮುತ್ತಿನ ಮಣಿಗಳು ಮೋಹನ ಮಕ್ಕಳಿ ಮುತ್ತಿನ ಮಣಿಗಳು ಯಾವನ ಬಯಲು ಬೇಡ ಯಾವನ ಬಯಲು ಬೇಡ ನಾಮಕ ಕೋಜ. ನಾಮಕ ಕೋಜ. ಗೊತ್ತಾಗ್ಲಿಲ್ವಾ? ಇವಳು ಕ್ವಜಮಂತೆ ಎಲ್ಲಿ ತಕಟ್ಟಿಯ ಸುಮ್ಮನಿರು. ಮತ್ತೆ ಹತ್ತತ್ರ ಬರ್ತಾನವ. ಏನೋ ಒಂದು ಏನೋ ಒಂದಲ್ಲ, ಮನೆ ಹೋದೆ ಬಹಳ ದಿವಸ ಆಯ್ತಾ ಇಲ್ವಾ? ನನ್ನ ಹೆಸರು ನಿನ್ನ ಹೆಸರು ನೀವು ಕೋಜರು. ಕೋಜ. ಕೋಜರು ಅಂದ್ರೆ ಈ ಗಂಡು ಅಲ್ಲ ಹೆಣ್ಣು ಅಲ್ಲದೆ ಇದ್ದವ್ರನ್ನ ಕೋಜ. ಇದು ನಂಗೆ ಗೊತ್ತಾಯ್ತು. ನೀವು ಹೇಳಿದ್ರಲ್ಲ ಶಾಸ್ತ್ರಿಗಳೇ, ಇದು ಹೆಣ್ಣು ಅಲ್ಲ ಗಂಡು ಅಲ್ಲ, ಇದು ಇದು ಆಡ್ಕೊಂಡ. ನೋಡಿ ಎಷ್ಟು ಸರಿ ಗೊತ್ತುಂಟು ನಿಮಗೆ ಅಂತ. ನಿನ್ನ ಹೆಸರು? ನನ್ನ ಹೆಸರು ಕೋಜ. ಹೌದಾ? ಸರಿ ಸರಿ. ಅಂದ್ರೆ ನಾವು ಬ್ರಾಹ್ಮಣರು, ನಾವು ಹೌದಾ? ವಿಜಯನಗರದವರು. ವಿಜಯನಗರದ ಬ್ರಾಹ್ಮಣರಾದ ನಾವು ಈಗೆಲ್ಲ ವಿಶೇಷ ನೋಡ್ತಾ ನೋಡ್ತಾ ಇಲ್ಲಿ ಬಂದದ್ದು. ಹೌದು. ಹಾಗಾಗಿ ನಾವೀಗ ಊರಿಗೆ ನಾವು ಹೊರಟಿದ್ದೇವೆ. ಬ್ರಾಹ್ಮಣರು. ಇಷ್ಟು ಬೇಗ ಬಂದುದಾ? ಮತ್ತೆ ಎಷ್ಟೊತ್ತಿಗೆ? ನಮ್ಮನೇಲಿ ಇವತ್ತೊಂದಿನ ಶಾಸ್ತ್ರಿಗಳೇ, ಹೇಗೂ ಕತ್ಲಾಯ್ತಲ್ಲ, ಅದಿನ ಇದ್ದು ಹೋಗುವ, ನೀ ಬೇಕಾಗಿದ್ದಾಗ ನೋಡ್ಕೊಂಡು ಹೋಗುವ, ಏನೆಲ್ಲ ಉಂಟು ಇದ್ದು ಹೋಗುವ.
ಬಂದಿತ್ತು? ವಿಶೇಷವಾದಂತಹ ಒಂದು ವಿಷಯ ಹೌದು ವಿಷಯ. ಏನದು? ಈ ಗಡಿ ಪ್ರಾಂತ್ಯಕ್ಕೆ ಹಾ. ಇಬ್ಬರು ಪುರೋಹಿತರು ಬಂದಿದ್ದಾರೆ, ಬ್ರಾಹ್ಮಣರು. ರಾಮದಾದ್ಮಿ ಹೌದು. ಎಲ್ಲಿದು ಆದ್ಮಿ? ಬಿಜಾಪುರ ಎಲ್ಲಿದೆ? ಇಲ್ಲಿಗೆ ಬಂದವರಂತೆ. ಇಲ್ಲಿಗೆ ಬಂದಿತ್ತು? ಹೌದು, ಇಲ್ಲಿಗೆ ಕರ್ಕೊಂಡು ಬರ್ಬೇಕಿತ್ತು. ಕರ್ಕೊಂಡು ಬಂದಿದ್ದೇನೆ. ಇಲ್ಲಿಗೆ ಬರ್ಲಿ. ವಿಜಯನಗರದವರು. ಹೌದಾ? ಏನು ಬೋಲ್ತದೆ ನೀವು? ನೀನು 100 ವರ್ಷ ಬದುಕು ಅಂತ ಆಶೀರ್ವಾದ ಮಾಡಿದ್ದೇವೆ. ಯಾರಿಗೆ ನೀನು ಆಶೀರ್ವಾದ ಮಾಡುತ್ತದೆ? ಆಗಿನ 50 ವರ್ಷಕ್ಕೆ ಹೋಗು ಇಲ್ಲಿಯರಿಗೆ. ನಾನು ಯಾರು ಗೊತ್ತುಂಟು? ಬಾದಶಾಹ ಉಂಟು, ಆದಿಲ್ ಶಾ ಉಂಟು. ಬಾಕ್ಷ ಅವತ್ ನೀನು ಹುಟ್ಟಹಬ್ಬಕ್ಕೆ ಮಾಡಿದ್ರಲ್ಲ, ಆ ದಿವಸ ಬಾದಶಾ, ಇವತ್ತು ಇಲ್ಲಿ ಹೋಳ್ಗೆ. ಏನು ಹೇಳ್ತದೆ ಈ ಬಾದಶಾ ನೋಡು, ಮಾಡಿಟ್ಟು ಬಹಳ ದಿನ ಆಯ್ತು, ಗದ್ದೆಲ್ಲ ಬಂದಿದೆ. ನೀನು ಹೇಳುವುದು ಬಾದುಷಾ, ಅದು ತಿನ್ನುವುದು. ಇದು ಬಾದುಷಾ ಅಂದ್ರೆ ನಿಮ್ಮಲ್ಲಿ ಅರಸ ಹೇಳ್ತದೆ, ಸುಲ್ತಾನ್ ಹೇಳ್ತದೆ. ಅದು ನಾನುಂಟು, ನೆನಪಿರಲಿ. ನಮಗೆ ಆಶೀರ್ವಾದ ಅಲ್ಲ, ನಮಗೆ ನೀವು ಮುಜೂರೆ ಮಾಡಬೇಕು. ಮುಜೂರೆ ಮಾಡಬೇಕು. ಅಲ್ಲೆಲ್ಲ ಮುಸ್ಲಿಂ ಉಂಟು ಜಗದಿ ಹೋಗಿ ಮರೆ ಬಂದವರನ್ನು ಸೆಗಣಿ ಹಾಕಲಿಲ್ಲ. ಅಲ್ಲೆಂತ ಮುಸ್ಲಿಂ ಮಾಡಿ ತರ್ತಾರೆ. ಮುದ್ರೆ ಮಾಡಿದ್ದೀರಿ ಅಂತ. ಮುಜೂರೆ ಉಜ್ರೆ ಅಂದ್ರೆ ಅಂದ್ರ ಉಜ್ರೆ ನೀವು ಹೇಳ್ತದೆ, ನಿಮ್ಮದೆಲ್ಲ ಮಾಡ್ತದೆ. ಇದು ನಮಸ್ಕಾರ. ಅದು ಅದು ಮಾಡು. ನಮಸ್ಕಾರ. ಆಯ್ತು, ನಮಸ್ಕಾರ ಶಾಸ್ತ್ರಿಗಳ. ನಿಮಗೆ ಅಲ್ಲ, ನಮಗೆ. ನೀವು ಬೇರೆ ಇದ್ದು. ಹೌದು, ಬೇರೆ ರೀತಿಯಲ್ಲಿ. ಅದು ಗೊತ್ತಿಲ್ಲ ನಿಮಗೆ? ಅದು ನೆಲ ಮುಟ್ಟಿ ತಲೆ ಮುಟ್ಟಿ ಎಲ್ಲ ಮಾಡುವಂತದ್ದು ಕ್ರಮ ಗೊತ್ತಿಲ್ಲ ನಿಮಗೆ? ಗೊತ್ತಾಯ್ತು ಶಾಸ್ತ್ರಿಗಳ. ನೆಲ ಮುಟ್ಟಿ ತಲೆ ಮುಟ್ಟುದು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಿಮ್ದು ಮುಟ್ಬೇಕಾ? ಏನು ತಮಾಷೆ ಮಾಡ್ತದೆ ಇಲ್ಲಿ? ನಾಟಕ ಮಾಡ್ತದೆ, ಗೊತ್ತಿಲ್ಲ ನನಗೆ. ಹೀಗೆ ನೆಲ ಮುಟ್ಟಿ ನಮ್ದೆಲ್ಲ ನಾವು ಮುಟ್ಕೊಡ್ಬೇಕು. ನೀವು ಮೊದಲು ನೆಲ ಮುಟ್ಟುವುದು, ಆಮೇಲೆ ಹೀಗೆ ತಲೆಗೆ ಇಡುವುದು. ನಿಮಗೆ ಎಲ್ಲ ಕಲಿಸಿಕೊಡ್ಬೇಕು, ಗೊತ್ತುಂಟು. ನಾಟಕ ಮಾಡ್ತದೆ, ಮಾಡು, ಸರಿ ಮಾಡು. ಹೇಳ್ಬೇಕ ಮತ್ತೆ ನಮಸ್ಕಾರ ಹೇಳ್ಬೇಕಾದ್ರೆ ಅದನ್ನು ಹೇಳ್ಬೇಕ ಮತ್ತೆ. ಸಲಾಮ್ ಅಲೈಕುಂ. ಸಾಲ ಮಾಡಿ ವಾಲಿ ಕಳಿತಂ, ಸಾಲ ಮಾಡಿ ವಾಲಿ ಕಳಿತಂ, ಸಾಲ ಮಾಡು ವಾಲಿ ಸರಿ ಮಾಡಿ ಕಲಿಕುತ್ತಮ್, ಸರಿ ಮಾಡಿ ಕಲಿಕುತ್ತಮ್. ಎರಡು ಅಲ್ಲ, ಸರಿ ಕೇಳಿಕೊ. ಸಲಾಮ್ ಒಂದೊಂದು ಹೇಳ್ತದೆ, ನಿಮಗೆ ಗೊತ್ತಾಗುದಿಲ್ಲ. ಬೆತ್ತು ಇದೆ ನೀವು. ಸಲಾಮ್ ಗುಲಾಮ್ ಸಲಾಮ್ ಸಲಾಮ್ ಅಲೈಕುಂ. ಅಲೈಕುಂ ಅದು ಬೇಡದೆಲ್ಲ ಬೇಗ ಬರ್ತದೆ, ಬೇಕಾದ್ದು ಬರುವುದಿಲ್ಲ. ಆಗಲಿ, ಹೀಗೆ ನೀವು ನಿಧಾನ ಸಲ ಮಾಡ್ತಿದ್ದಾಗ ಅದು ಗೊತ್ತಾಗುತ್ತದೆ. ಒಮ್ಮೆಲೆ ಯಾವುದು ಗೊತ್ತಾಗುವುದಿಲ್ಲ. ಆಗಲಿ, ನಿಮ್ಮನ್ನು ನಾನು ಎಲ್ಲೂ ನೋಡಿದವನಲ್ಲ. ನಾವು ಹಾಗೆ ನಿಮ್ಮನ್ನು ಎಲ್ಲೂ ನೋಡಿ. ನಾವೆಲ್ಲ ಹಾಗೆ ನೋಡುವುದಕ್ಕೆ ಸಿಗುವುದಿಲ್ಲ. ನಾವು ಬಾದುಷಾ ಉಂಟು ಗೊತ್ತಿಲ್ಲ, ನಿಮ್ ನೋಡ್ರು ಪಕ್ಕನೆ ನಾವೆಲ್ಲ ಗೊತ್ತಾಗುವುದಿಲ್ಲ. ಪರಿಚಯ ಸಿಗುದಿಲ್ಲ. ತಲೆ ನೋಡುವ ಗೊತ್ತಾಗುದಿಲ್ಲ. ಮುತ್ತಿನ ಮುಂಡಾಸುಂಟು, ಆಮೇಲೆ ಬೇಕಾದ ರಾಜಪ್ಪ ಹೊಸಕುಂಟು. ಅದನ್ನು ನೋಡುವಾಗ ಅರ್ಥ ಮಾಡಿಕೊಳ್ಬೇಕು. ಈಗ ನಿಮ್ಮನ್ನು ನೋಡಿಲ್ಲ, ನೀವು ಎಲ್ಲಿಂದ ಬಂತು, ಏನು ಕತೆ? ನಾವು ನಿಮ್ಮನ್ನು ನೋಡುವಾಗ ಒಂದು ಚೋರನ ಹಾಗೆ ಕಾಣಿಸುತ್ತೆ.
ಮತ್ತೆ ನಾವು ಬ್ರಾಹ್ಮಣರು. ಬ್ರಾಹ್ಮಣರು. ರಾಮಣ್ಣ ಹೌದು. ಎಲ್ಲಿಂದ ಬಂತು? ನಾವು ವಿಜಯನಗರದಿಂದ ಬಂದವರು. ಎಲ್ಲಿಂದ ಬಂತು? ವಿಜಯನಗರದಿಂದ. ಯಾಕೆ ಬಂತು? ಯಾರು ಕಳಿಸಿದ್ದು ನಿಮ್ಮನ್ನು? ವಿಜಯನಗರ. ಅಲ್ಲ, ಅದು ಬಂತು ಸತ್ಯ ಬಂತು. ಇಷ್ಟೊತ್ತು ನಿಮ್ಮ ಕಚ್ಚಿದೆ ಇರುವುದು ಯಾವ್ದು ಕಚ್ಚು ಈಗ? ಯಾವುದು ಕತ್ತುವುದು? ಮತ್ತು ಅಲ್ಲಿ ಕೂತ್ಕೊಂಡು- ವಿಜಯನಗರ ಹೇಳುವಾಗ ನಮಗೆ ಸಿಟ್ಟು ಬರ್ತದೆ. ನಿಮಗೆ ಸಿಟ್ಟು ಬಂದ್ರೆ ಹಾಗೆ ಹೆಸರು ಹೇಳಿದ್ರೆ ನಮ್ದು ಮುಂದೆ ಹೋಗುದಿಲ್ಲ. ಅಂದ್ರೆ ನೀವು ಅಲ್ಲಿಂದ ಬಂದಿರು. ನಾವು ಅಲ್ಲೇ ಅವ್ರೆ. ಹೇಳಿ, ಸತ್ಯ ಹೇಳಿ, ಯಾಕೆ ಬಂದಿರುವುದು ನೀವು? ನಾವು ಈಗ ಕ್ಷೇತ್ರ ಎಲ್ಲ ತಿರುಗ್ತಾ ಬಂದವರು. ಈಗ ಕಾಶಿ ಯಾತ್ರೆ ಮುಗಿಸಿ ವಿಶ್ವೇಶ್ವರನ ದರ್ಶನ ಮಾಡ್ಕೊಂಡು ಈಗ ಬಿಜಾಪುರಕ್ಕೆ ಬಂದಾಯ್ತು. ಬರುವಾಗ ಒಬ್ಬ ನೀ ಇಟ್ಕೊಂಡವಿದ್ನಲ್ಲ ವಾಜ ನಾನು ಇಟ್ಕೊಂಡವನ. ಅವ ಕೋಜ ನಾನು ಇಟ್ಕೊಂಡವ್ದು ಯಾರು ಹೇಳಿದ್ದು ನಿನಗೆ? ಅಲ್ಲ, ನಮ್ಮ ಚಾಕರಿ ಮಾಡ್ತದೆ ಅದು. ಕೆಲಸಕ್ಕಿದ್ದು ಅವ ಇವನ ಹೇಳ್ದೆ ನಾನು, ರಾತ್ರಿ ಹೋಗುವ, ನಾವು ಬೇಡ, ಬೆಳಗ್ಗೆ ಹೋಗುವ, ಉಳ್ಕೊಳ್ಳೋ ವಿಶೇಷ ಉಂಟು ಅಂತ ಅಷ್ಟೊತ್ತಿಗೆ ಅವ್ ಬಂದ್ಕೊಂಡು ನಿಮ್ಗೆ ಇನ್ನೂ ವಿಶೇಷ ತೋರಿಸ್ದೆ ಬಂದು ಎಂಜಿನ ಕರ್ಕೊಂಡು ಬಂದವ. ಒಂದ್ ಸಣ್ಣ ಬೆಳಕು ಕೊಡ, ನಾವು ಮನೆಗೆ ಹೋಗ್ತೇವೆ. ಒಂದ್ ಸಣ್ಣ ಬೆಳಕು ಅಂತ ಕೊಡು. ಏನು ನಾನು ಅದಕ್ಕಿದ್ದದ್ದು? ಮುಟ್ಬೇಡ, ಅದು ಮುಸ್ರೆ. ಜಾತಿ ಮುಟ್ಟಿದ್ದು ನೀನು. ನಮ್ಮ ಹಾಡು ಇಲ್ಲ, ಎಲ್ಲಿದ್ರು ಒಬ್ರು ಇಲ್ಲ. ಎಲ್ಲ ಉಂಟು, ನಾನು ಹೇಳಿದ್ರೆ ಮಾತ್ರ ಬರ್ತದೆ. ಮತ್ತೆ ಇನ್ನೊಂದಿಷ್ಟು ಅಲ್ಲ, ಇಲ್ಲ ಬಿಡುವುದಿಲ್ಲ. ಅದು ಬರುವುದು ಹೋಗುವುದಿಲ್ಲ ನಿಮ್ಮದೇ ಖುಷಿ ಪ್ರಕಾರ ಆಗುತ್ತದೆ. ಬರುವುದು ಮಾತ್ರ ನಿಮ್ಮ ಖುಷಿ, ಕಳಿಸುವುದು ನಮ್ಮ ಇಷ್ಟ. ಗೊತ್ತಾಯ್ತು? ಈಗ ನೀವು ಯಾರು ಅಂತ ಗೊತ್ತಾಗಬೇಕು ನನಗೆ. ನಾವು ಬ್ರಾಹ್ಮಣರು ಹೇಳಿ. ಬ್ರಾಹ್ಮಣರು. ಹೌದೌದು. ಇದು ಜಪಸಲ ರುದ್ರಾಕ್ಷಿ. ರುದ್ರಾಕ್ಷಿ. ಇದು ಇದು ಏನು? ನೂರು. ಯಜ್ಞೋಪವೀತಂ ಪರಮಂ ಪವಿತ್ರಂ ಶನಿವಾರ. ಶನಿವಾರ ಅಲ್ಲ, ಮಂಗಳವಾರ ಅಲ್ಲ, ಅವ್ರಿಗೆ ಶುಕ್ರವಾರ ಅಂದ್ರೆ ಸಾಕು. ತಿರುಗು ತಿರುಗು. ನೀವು ಎಂತ ಅಪಾಯ ಅವ ಬಂದವರು ಹಾಗೆ ಇದ್ದು. ತಲೆ ನೋಡು. ನೀನ್ ತಿರುಗು. ಅದು ಇದೆಂತ ತಲೆ? ಇದೇನು? ಅದು ಇಷ್ಟು ಉದ್ದದ್ದು ಬಿಟ್ಟಿತ್ತು. ಜುಟ್ಟು ಅದನ್ನು ಕತ್ತರಿಸಬೇಕಿತ್ತು. ಹೇಗೆ? ಮತ್ತೆ ಯಾಕೆ ಅದು ಅಷ್ಟೊಂದು ಇದು ಕತ್ತರಿಸಿ ಕತ್ತರಿಸಿ ಬಿಡ್ಬೇಕಿತ್ತು. ಇಷ್ಟೆಲ್ಲ ಇಲ್ಲಲ್ಲ. ಇಲ್ಲ, ನಾವು ಇದನ್ನು ಬಿಡುವುದು, ನೀವು ಇಲ್ಲಿ ಬಿಟ್ರಲ್ಲ, ನಾವು ಇಲ್ಲಿ ಬಿಡುವುದು. ಅಲ್ಲ, ಏನು ಗತಿಲ್ಲದವರ ಹಾಗೆ ಇದೆಲ್ಲ ಏನು? ಇದೆಲ್ಲ ಉಟ್ಕೊಂಡದ್ದು ಈಗೆಲ್ಲ ಮಡಿ ಮಡಿಪಂಚೆ ಮಡಿ 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 ಎಂತಕ್ಕಿದ್ದೆಲ್ಲ ಕೇಳ್ತಾ ಇದ್ದೆ. ನಾವು ಹೋಗ್ತೇವೆ ಮರೆ, ನಾವು ಬ್ರಾಹ್ಮಣರು. ಬ್ರಾಹ್ಮಣರು ಹೋಗುವುದು ನಿಮ್ಮ ಖುಷಿ ಅಲ್ಲ, ನಾವು ಕಳಿಸಿಕೊಡುವುದು ನಮಗೆ ಬೇಕಾದಾಗ. ಹೌದೋಳು, ನೀವು ಖುಷಿಗೆ ಅಂತಾರು ಮಾತಾಡ್ತೀವಿ ಮರೆ. ಎಂತಲೂ ಮಾತಾಡುವುದಿಲ್ಲ, ಅದು ನೀವು ಮಾತಾಡುವುದು. ನಾವು ಸರಿ ಮಾತಾಡ್ತಾ ಉಂಟು. ಈಗ ನೀವು ಇಲ್ಲಿಗೆ ಬಂತು, ಇನ್ನು ಹೋಗುದಕ್ಕಿಲ್ಲ. ಮತ್ತೆಂತ ಮಾಡುದು? ನಮ್ಮ ಜೊತೆಲಿ ಇರುವುದು. ನಿಮ್ ಜೊತೆ ಹೌದು. ಸರಿಯಾಗುದಿಲ್ವಾ? ನಮ್ಮ ಯಾಕೆ? ಧರ್ಮ ಬೇರೆ, ನಿಮ್ಮ ಧರ್ಮ ಬೇರೆ. ನಮ್ಮಂತೆಲ್ಲ ಬರುದಿಲ್ಲ ನಿಮ್ಗೆ. ನಮ್ಮ ಧರ್ಮ ಬೇರೆ, ನಿಮ್ಮದು ಬೇರೆ. ನಮ್ಮದಕ್ಕೆ ಸೇರಿಕೊಳ್ಳಿ ನೀವು. ನೀವು ಒಂದ್ ಕೆಲಸ ಮಾಡು. ಏನು? ಅವ್ನ್ ಬೇಕಾದ್ರೆ ಸೇರ್ಸಿಗ. ನಾನು ಒಂದು ಪುಸ್ತಕ ಬಿಟ್ಟು ಬಂದಿದ್ದೆ, ಮತ್ತೆ ತಗೋಬರ್ತೆ. ನೀವು ಸೇರ್ಸಿ. ಅದೆಲ್ಲ ಬೇಡ. ನಿನ್ನ ಮಂತ್ರದ ಪುಸ್ತಕ ಇಲ್ಲಿ ಯಾಕೆ? ನಮ್ಮ ಜಾತಿಗೆ ಸೇರಿದ ಮೇಲೆ ನಮ್ಮ ಜಾತಿಯ ರೀತಿ ರಿವಾಜುಗಳನ್ನು ಇಟ್ಟುಕೊಳ್ಬೇಕು. ಒದಕಾಗಿದ್ನೆಲ್ಲ ತೆಗಿಬೇಕು. ಅದನ್ನೆಲ್ಲ ತೆಗಿಬೇಕು. ಸಾಹೇಬ್ರೆ, ಜನವರಿನ ತೆಗೆದು ಬಿಸಾಡು. ಆಗುದಿಲ್ಲ. ತೆಗಿಲ್ಲ. ನಾವು ತಿನ್ನೋದು ಬೇರೆ, ನೀವು ತಿನ್ನೋದು ಬೇರೆ. ಮನುಷ್ಯರು ತಿನ್ನೋದು ನಾವು ತಿಂತೇವೆ. ನಾನು ಅದು ಮನುಷ್ಯ ಅಲ್ಲ. ಯಾವುದು ತಿಂದ್ರು ಹೋಗುವುದು ಹೊಟ್ಟೆಗೆ ತಾನೆ. ಹೊಟ್ಟೆಗೆ ತಿನ್ನುವುದು ಬಾಯಲ್ಲೇ ತಾನೆ. ನೀವು ಏನೇನು ತಿಂದ್ರು ಬೇರೆ ಕಡೆಯಲ್ಲಿ ತಿಂತದೆ ಇಲ್ಲ, ಬಾಯಲ್ಲಿ ತಿನ್ನುವುದು. ನಾವು ಅದನ್ನು ತಿನ್ನುವುದು ಮಾತ್ರ ಮಾಂಸ. ನೀವು ಆ ಕುಡಿಚಾರು ತಿನ್ನುವುದು, ನಾವು ಮಾಂಸ ತಿನ್ನು ನೋಡು ಹೀಗೆ ದಷ್ಟಪುಷ್ಟವಾಗಿ ಉಂಟು. ನೀವು ಹಾಗೆ ಆಗಬೇಕು. ನೀವು ಮಾಂಸ, ದನದ ಮಾಂಸ ತಿನ್ನಬೇಕು. ನಾನು ಪರಿಶುದ್ಧ ಬ್ರಾಹ್ಮಣ. ಒಂದ್ ಕೆಲಸ ಮಾಡು. ಪರಿಶುದ್ಧ ಅಲ್ಲ, ಹಂಗಾರೆ ಒಂದ್ ಕೆಲಸ ಮಾಡು. ಪರಿಶುದ್ಧ ಮುಸ್ಲಿಂ ಆಗು. ಅಲ್ಲ, ನಾನು ಪರಿಶುದ್ಧ ಬ್ರಾಹ್ಮಣ. ನೀನು ಅದೆಲ್ಲ ತಿನ್ಸ್ಬೇಡ. ತುಂಡೆಲ್ಲ ಹೋಂಗ ಹಾಕು, ನಂಗೆ ಗಸಿ ಒಂಚೂರು ಹಾಕು. ನಾವು ಬ್ರಾಹ್ಮಣರು ತಿನ್ನುವುದು ಪುಳಿಚಾರ. ಮತ್ತೆ? ಸರಿಯಾಗಿ ನೆನಪಿಟ್ಟುಕೊಳ್ಳಿ. ಏನು? ಆ ಪುಳಿಚಾರು ತಿಂದವರೇ 106 ವರ್ಷ ಬದುಕಿದ್ದು ಇತಿಹಾಸದಲ್ಲಿ ಉಂಟು. ನಿನ್ನ ಹಾಗೆ ಎಂತೆಂತೆ ಕಟ್ಕೊಂಡು ತಿಂದವರು ಅರ್ಧದಲ್ಲೇ ಸತ್ತೋದವ್ರು ಎಷ್ಟು ಜನ ಬೇಕು? ಉಳ್ಳ ಅವ್ಗೆ ಎಂತಾರು ಹೇಳ್ಬೇಡ, ಕೊಡುದು ಬಿಸಿ ಅಂತ ಮಾಡ್ತೇವೆ. ನಿಮ್ಗೆ ಒಟ್ಟು ಗೊತ್ತು ಉಂಟು, ಎಲ್ಲರೂ ಒಂದಿಷ್ಟು ಹೇಳ್ತೇವೆ. ಅಲ್ಲ, ಏನು ಬೇಕಾದ್ರೂ ಹೇಳು. ಯಾಕಂದ್ರೆ ಇನ್ನು ನೀವು ನಮ್ದು ಆತ್ಮೀಯ ಆಗುತ್ತದೆ. ಅದಕ್ಕಾಗಿ ನಾನು ಸುಮ್ಮನೆ ಇರ್ತದೆ. ನೀವು ಒಪ್ಪಿಕೊಳ್ಬೇಕು. ನಮ್ಮ ಜಾತಿಗೆ ಸೇರಿದ್ರೆ ಎಷ್ಟು ಮಜಾ ಬರ್ತದೆ ಗೊತ್ತಾ? ತುಂಬಾ ಬಹುದು ಖುಷಿ ಹೋಗ್ತದೆ. ಈಗ ನಮ್ಮ ಜುಟ್ಟು ಕತ್ತರಿಸ್ತೆ. ಹೌದು, ಕತ್ತರಿಸ್ಬೇಕು. ನಾನೆಲ್ಲ ಕತ್ತರಿಸುವ ಆತ್ಮೀಯ ಇದೆ. ಈ ಜನವರಿ ಅದನ್ನು ತೆಗೆ. ಅದೆಂತದ್ದು ಮಾಲೆ? ಅದು ಕಪ್ಪು ಕಪ್ಪು ಅದು ರುದ್ರಾಕ್ಷಿ. ದ್ರಾಕ್ಷಿ ಕಪ್ಪೆ ದ್ರಾಕ್ಷಿ. ಅಲ್ಲ, ಕಿತ್ಲೆ ದ್ರಾಕ್ಷಿ.
ರುದ್ರಾಕ್ಷಿ ಹೇಳಿತು. ರುದ್ರಾಕ್ಷಿ ಹಾ ರುದ್ರಾಕ್ಷಿ ಇದೆಲ್ಲ ತೆಗಿಬೇಕು. ಅದೆಲ್ಲ ಯಾಕೆ ಭಾರ ಆಗೋದಿಲ್ಲ? ಇದೆಲ್ಲ ತೆಗೆದ್ರೆ ನಿಮ್ ಜಾತಿ ನಿಮ್ಗೆ ಇದೆಲ್ಲ ತೆಗೆದ್ರಲ್ಲ. ನಮ್ಗೆ ಇದೆಲ್ಲ ಭಾರ ಆಗುದಿಲ್ಲ. ಯಾವುದು ಇದೆಲ್ಲ ಇದು ಅಲಂಕಾರ. ಇದು ನಮ್ಗೆ ದೈವ ಅಲಂಕಾರ. ಅದು ಇನ್ನು ಸಣ್ಣದು. ಇಲ್ಲಿಗೆ ಬರುವಾಗ ಆಲೋಚನೆ ಮಾಡಬೇಕಿತ್ತು, ನಾವು ಹೋಗುವುದು ಎಲ್ಲಿಗೆ? ಸುಲ್ತಾನನಲ್ಲಿಗೆ, ಆದಿಲ್ ಶಾನಲ್ಲಿಗೆ. ಇದು ಬೇಕಿತ್ತು, ಇದು ಬೇಕು, ದಿಮಾಗ್ ಬೇಕಿತ್ತು ನಿಮಗೆ. ದಿಮಾಗಿಲ್ಲ. ಇದಿಷ್ಟು ತೆಗೆದಲ್ಲಿ ನಿಮ್ ಜಾತಿ ಸೇರಿದಾಗ ಅಲ್ಲ, ಮುಖ್ಯವಾದದ್ದು ಮಾಡ್ಲಿಕ್ಕೆ ಉಂಟು ಒಂದು. ಅದು ಹೇಳುವುದಿಲ್ಲ, ಅದು ಮಾಡುವಾಗ ಗೊತ್ತಾಗುತ್ತದೆ. ಅದು ಹೇಳ್ಬೇಕು. ನಿಮ್ಗೆ ಗೊತ್ತಿಲ್ಲ, ಕೇಳಲಿಲ್ಲ. ನಮ್ಮ ಜಾತಿಗೆ ಬರ್ಬೇಕಾದ್ರೆ ಮುಖ್ಯವಾಗಿ ಮುಂಜಿ ಮಾಡುದು. ಮುಂಚೆ ನಂಗೆ ಅಪಾಯ ಮಾಡಿದ, ಅವನು ಮುಂಚೆ ಮಾಡಿದ ಅಪಾಯ. ಯಾವಾಗ ಮಾಡುದು? ಮತ್ತೆ ಅದು ನಮ್ಮ ಜಾತಿ ಮುಂಚೆ ಆಯ್ತು, ನಿಮ್ಮ ಜಾತಿ ಮುಂಚೆ ಬೇರೆ ಉಂಟು. ಅದು ನಮ್ದು ಬೇರೆ ಉಂಟು. ಹೌದು. ಎಂತ ಹೇಳ್ತಾರೆ ಅವ್ರ ಜಾತಿ ಮುಂಜೆ ಅಂದ್ರೆ ಗೊತ್ತಾಯ್ತು ನಿನಗೆ? ಎಂತ ಗೊತ್ತಾಗ್ಲಿಲ್ಲ ಭಟ್ರೆ. ಅವ್ರ ಜಾತಿ ಮುಂಜೆ ಅಂದ್ರೆ ಏನು? ನಮ್ಮ ದ್ವೇಷ ಮಾಡುವ ವಂಶನಾಶ, ನಮ್ಮ ದ್ವೇಷ ಮಾಡುವ ವಂಶನಾಶ. ಎಂತದೇನು ಹೇಳಿತು? ಕೈ ಎತ್ತಿ ಏನು ಮಾಡುತ್ತದೆ? ನಾವು ಬ್ರಾಹ್ಮಣರಾದ ನಮ್ಮ ಜುಟ್ಟು ಕತ್ತರಿಸಿದೆ, ಆಮೇಲೆ ನಮ್ಮ ಜನಿವಾರಕ್ಕೆ ಕೆಸಿದೆ. ಕಿತ್ತೆಸಿದೆ. ಆ ರುದ್ರಾಕ್ಷಿ ಸರವನ್ನು ಬೀಸುಟ್ಟೆ. ನೀವು ತಿನ್ನೋದನ್ನ ನಮ್ಮ ಹತ್ರ ತಿನ್ನು ಹೇಳ್ತಾ ಇದ್ದೆ. ತಿನ್ನಬೇಕು. ಇದು ಯಾವ್ದಾದ್ರು ಸಮಸ್ಯೆ ಇಲ್ಲ. ಮುಂದೆ ಮಾಡಿಸಿಕೊಳ್ಳಬೇಕು. ನಿಮ್ಮ ಜಾತಿ ಮುಂದೆ ನಮಗೆ ನೀವು ಉದ್ಧಾರ ಆಗುದಿಲ್ಲ. ನೀ ಹಾಳಾಗೋಗುತ್ತೆ, ನೀ ಹಾಳಾಗೋಗುತ್ತೆ. ನಿಮ್ಮ ಹೆಣದ ಮೇಲೆ ಮುಂದೆ ಹೋಳಿಗೆ ತಿಂತದೆ. ನೀ ಹಾಳಾಗೋಗುತ್ತೆ. ಅಲ್ಲ, ಅದೆಲ್ಲ ನಮಗೆ ಸಾಗುವುದಿಲ್ಲ. ನಿಮ್ಮ ಸಾಪ ಗೀಪ ನಮಗೆ ಸಾಗುವುದಿಲ್ಲ. ಈಗ ಎಲ್ಲ ಆದ್ಮೇಲೆ ನಮ್ಮದು ಜಾತಿಗೆ ಸೇರಿದ ಮೇಲೆ ನಮ್ಮದು ಜಾತಿದು ಹೆಸರು ನಿಮಗೆ ಇಡಬೇಕು. ಈಗ ನಿಮ್ಮದು ಹೆಸರು ಎಂತದ್ದು? ನನ್ನ ಹೆಸರು ಆಮ್ತೆಕಾಯಿ, ನಿಂಗೆಂತೆಗೆ? ಆಮ್ತೆಕಾಯಿ. ನನ್ನ ಹೆಸರು ಕುಂಬಳಕಾಯಿ. ಕುಂಬಳಕಾಯಿ. ನೀವು ಇಲ್ಲಿಂದ ಹೋಗುತ್ತದೆ ಸರಿ? ನನ್ನ ಹೋಗುತ್ತದೆ. ನನ್ನ ಹೆಸರು ವಿಘ್ನೇಶ್ವರ ಸಿದ್ಧಾಂತಿ. ಹಾಗೆ ಹೇಳು. ನಿಂದೇನು? ಗಣಪತಿ ಶಾಸ್ತ್ರಿ. ಗಣಪತಿ ಶಾಸ್ತ್ರಿ. ಶಾಸ್ತ್ರೀಯ ಶಾಸ್ತ್ರಿ. ಶಾಸ್ತ್ರಿ. ಹೌದಾ? ಇನ್ನು ನೀನು ಶಾಸ್ತ್ರಿ ಅಲ್ಲ, ನೀನು ಇನ್ನು ಬುಡಾನ್ ಶಾಸ್ತ್ರಿ, ಬುಡಾನ್ ಖಾನ್. ಅದು ಅಳ್ಲಿಕ್ಕಿಲ್ಲ, ನಾವು ಕೇಳುದಿಲ್ಲ. ಪುಣ್ಯಾತ್ಮ ಬುಡಾನ್ ಶಾಸ್ತ್ರಿ ಅಂತಕ್ಕ. ಬುಡಾನ್ ಖಾನ್ ಇರ್ಲಿ. ಬುಡಾನ್ ಇದ್ದ ಮೇಲೆ ಶಾಸ್ತ್ರಿ ಅಂತಕ್ಕ. ಬರೇ ಬುಡಾನ್ ಸಾಕಲ್ಲ. ಅದೇನಾದ್ರು ಬೇಕಂತ ಆಯ್ತು, ಬುಡಾನ್ ನೀನು. ಎಂತದ್ದು ಹೇಳಿತ್ತು? ವಿಘ್ನೇಶ್ವರ ಸಿದ್ಧಾಂತಿ. ಇಲ್ಲ, ಅದು ಖಾನ್ ಸಿದ್ಧಾಂತ ಇರ್ಲಿ. ಎಂತ ಕಾನು ಹಾಡಿ ಮನೆ ಅಂತ ಹೇಳ್ತೇವೆ. ಅದು ಯಾಕೆ ಬೇಕು? ಎರಡು ಖಾನ್ ಆದ್ಮೇಲೆ ಸಿದ್ಧಾಂತ ಯಾಕೆ ಬೇಕು? ಎರಡೇ ಹಾಕೋದು ಬೇಕು. ನಮ್ಮದು ನಿಜವಾದ ಮುಸ್ಲಿಂ ನೀವಲ್ಲ, ಶುದ್ಧ ಮುಸ್ಲಿಂ ಅಲ್ಲ, ಅಶುದ್ಧ ಮುಸ್ಲಿಂ ಅಂದ್ರೆ ಬೇರೆ ಕಡೆಯಿಂದ ಬಂದಿರುವುದು, ಮತ ಅಂತ ಗೊಂಡಿರುವುದು ಅಂತ ನಮ್ಮ ಆದ್ಮಿಗೆಲ್ಲ ಗೊತ್ತಾಗಬೇಕು. ಅದಕ್ಕೆ ಖಾನ್ ಸಿದ್ಧಾಂತಿ. ಇನ್ನು ಅಳುವುದಕ್ಕಿಲ್ಲ, ಹೋಗುವುದಕ್ಕಿಲ್ಲ, ನೀವು ಅದಕ್ಕೆ ಸಿದ್ಧರಾಗಬೇಕು.